ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ವ್ಲಾಗ್ಸ್. ಇದು ಬಂದ್ಬಿಟ್ಟು ಇಂಡಿಪೆಂಡೆನ್ಸ್ ಡೇ ದಿನ ಫೋಟೋಶೂಟ್ ಮಾಡಿದೆ ನನ್ನ ಮಗನಿಗೆ. ಅದರದ್ದೊಂದು ವಿಡಿಯೋ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ನಾನು ಬೆಳಗ್ಗೆನೇ ಇಬ್ಬರಿಗೂ ಸ್ನಾನ ಮಾಡಿಸಿ ಇಬ್ಬರು ಮಲ್ಕೊಂಡಿದ್ರು. ನನ್ನ ಮಗ ಎದ್ಬಿಟ್ಟ. ನಮ್ಮ ಹಸ್ಬೆಂಡ್ ಅವತ್ತು ಕೆಲಸ ಇದ್ದಿದ್ದರಿಂದ ಊರಿಗೆ ಹೋಗಿದ್ರು. ಅವನು ಎದ್ಮೇಲೆ ಕೃತಿಕ್ ಎದ್ಬಿಟ್ಟ. ಅವನ್ನ ಇಟ್ಕೊಂಡು ಈ ಕೆಲಸ ಮಾಡೋದು ತುಂಬ ಕಷ್ಟ. ಅವ್ನು ಎದ್ದೇಳೋಷ್ಟರಲ್ಲೇ ಎಲ್ಲ ರೆಡಿ ಮಾಡಿಬಿಟ್ಟು ಫೋಟೋಸ್ ತೆಗ್ದುಬಿಡೋಣ ಅಂತ ಅಂದ್ಕೊಂಡಿದ್ದು. ಬಟ್ ನಮ್ಮ ಪ್ಲ್ಯಾನ್ ಪ್ರಕಾರ ಏನೂ ಆಗಿಲ್ಲ. ಅವ್ನು ನಿದ್ದೆ ಎದ್ಬಿಟ್ಟಾದಮೇಲೆ ಮತ್ತು ನಾನು ಇನ್ನೇನು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಹಂಗೆ ಅವನ್ನ ಇಟ್ಕೊಂಡೇ ಕೆಲಸ ಮಾಡ್ಕೊತಾ ಇದ್ದೆ. ಇಲ್ಲಿ ನೀವು ನೋಡ್ಬೋದು, ನಿಮಗೆ ತಮ್ಮನೇಲಿ ನೋಡಿದ್ರೆ ಅರ್ಥ ಆಗಿರುತ್ತೆ ಏನು ಫೋಟೋಶೂಟ್ ಮಾಡಿದ್ದೀವಿ ಏನು ಅಂತ ಹೇಳ್ಬಿಟ್ಟು. ಜೈದು 2 ಮಂತ್ಸ್ದು ಫೋಟೋಶೂಟ್ ಮಾಡಬೇಕಿತ್ತು. 2 ಮಂತ್ಸ್ ಕಂಪ್ಲೀಟ್ ಆದವಾಗ. ಬಟ್ ಅದು ನಾವು ಮಾಡಿರಲಿಲ್ಲ. ವೀಕೆಂಡ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ವೀಕ್ ಡೇಸಲ್ಲಿ ಬಂದಿತ್ತು ಅಂತ ಹೇಳ್ಬಿಟ್ಟು. ಬಟ್ ಅದು ಹಂಗೆ ಪೋಸ್ಟ್ಪೋನ್. ನಮ್ಮ ಪ್ಲ್ಯಾನೇ ಇದ್ದಿದ್ದೇನೆ ಟ್ರೈ ಕಲರ್ ಇದ್ದ ಇಂಡಿಪೆಂಡೆನ್ಸ್ ಡೇ ಥೀಮಲ್ಲಿ ಮಾಡಬೇಕು ಅಂತ. ಈ ಮಂತ್ ಇಂಡಿಪೆಂಡೆನ್ಸ್ ಡೇ ಇದೆ ಅಲ್ವಾ ಅಂದ್ಬಿಟ್ಟು. ಬಟ್ ಆವತ್ತಿನ ದಿನವೇ ಮಾಡ್ತೀವಿ ಅಂತ ಅಂದ್ಕೊಂಡಿಲ್ಲ. ಸೊ ಇನ್ನು ಲೇಟ್ ಮಾಡೋದು ಬೇಡ. ಇವಾಗೆ ಆಲ್ಮೋಸ್ಟ್ 1 ವೀಕ್ ಆಗಿದೆ. ಅವನು 2 ಮಂತ್ಸ್ ಕಂಪ್ಲೀಟ್ ಆಗಿ 3 ಬಿದ್ದು. ಮತ್ತು ಲೇಟ್ ಆದಷ್ಟು 3rd ಮಂತ್ಗೆ ಮತ್ತೆ ಅವನು ಸಿಮಿಲರ್ ಆಗಿಬಿಡ್ತಾನೆ ನೋಡೋಕ್ಕೆ ಅಂತ ಹೇಳಿಬಿಟ್ಟು ಈ ಥರ ಮಂತ್ಲಿ ಫೋಟೋಶೂಟ್ ಎಲ್ಲ ಏನಕ್ಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಮಕ್ಕಳು ಒಂದ್ಸತಿ ಬೆಳೆದು ಬಿಟ್ಮೇಲೆ ಅವ್ರು ಮಂತ್ಲಿ ಯಾವ ಥರ ಚೇಂಜಸ್ ಆಗ್ತಾಯಿತ್ತು ಮಕ್ಕಳಲ್ಲಿ ಅನ್ನೋದನ್ನು ನೋಡ್ಕೊಳ್ಳೋಕ್ಕೆ ಒಂದು ಮೆಮೊರಿ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಆ್ಯಂಡ್ ನಾನು ಈ ಥರ ಮನೇಲಿರುವಂಥ ಐಟಮ್ಸನ್ನೇ ಬಳಸ್ಕೊಂಡು ಫ್ಲ್ಯಾಗ್ನ ಬರಿತಾ ಇದ್ದೀನಿ. ಯಾವ ಥರ ಬಂತು ಏನು ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಫೋಟೋಸ್ ಆ್ಯಡ್ ಮಾಡಿರ್ತೀನಿ, ನೋಡಿಬಿಟ್ಟು ಹೇಳಿ ಫ್ರೆಂಡ್ಸ್. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ತುಂಬಾ ಕಷ್ಟ ಆಯಿತು ಕೃತಿಕ್ನ ಇಟ್ಕೊಂಡು ಈ ಕೆಲಸ ಮಾಡೋದು. ಫೈನಲಿ ಅವನ್ನ ಇಟ್ಕೊಂಡು ಅವನಿಗೆ ಸಮಾಧಾನ ಮಾಡಿಕೊಂಡು ಅವನ್ನ ಮಾತಾಡಿಸ್ಕೊಂಡು ಕೆಲಸಗಳನ್ನ ಮಾಡಿ ಎಲ್ಲ ಫೋಟೋಸ್ ಎಲ್ಲ ಹಿಡಿದ್ರೆ ಕರೆಕ್ಟಾಗಿ ಫೋಟೋ ಹಿಡಿಯೋ ಟೈಮ್ಗೆ ಎದ್ದ ಜೈ ತಗೊಂಬಂದು ಮಲಗಿಸಿದ್ದು ಫೋಟೋಸ್ ಹಿಡಿದ್ಬಿಟ್ಟು ಎತ್ಕೊಂಡೋಗಿ ಬೆಡ್ ಮೇಲೆ ಹಾಕ್ದೆ ಅಷ್ಟೇ. ಮತ್ತೆ ಹಂಗೆ ನಿದ್ದೆ ಮಾಡ್ತಾ ಇದ್ದಾನೆ. ಅದೇನು ಟೈಮಿಂಗ್ಸು ಏನೋ ಗೊತ್ತಿಲ್ಲ. ಒಂದು 5 to 6 ಫೋಟೋಸ್ ತೆಗಿಯೋರ್ಗೆ ಒಂದು 10 ಮಿನಿಟ್ಸ್ ಏನೋ ಎದ್ದಿದ್ದ ಅಷ್ಟೇ. ಅವನು ಫೋಟೋಸ್ ತೆಗ್ಬಿಟ್ಟು ಎತ್ಕೊಂಡೋಗಿ ಬೆಡ್ ಮೇಲೆ ಆಗಿದ ತಕ್ಷಣ ಮತ್ತೆ ಮಲ್ಕೊಂಬಿಟ್ಟ. ಸರಿ ಅಂದ್ಬಿಟ್ಟು ನಾವಿದೆಲ್ಲ ಏನೆಲ್ಲ ಅರೇಂಜ್ ಮಾಡಿದ್ವಿ ಫೋಟೋಶೂಟ್ಗೆ ಅಂದ್ಬಿಟ್ಟು ಅದೆಲ್ಲದನ್ನು ಕ್ಲಿಯರ್ ಮಾಡಿಬಿಟ್ಟು ಮತ್ತೆ ಹೋಗಿ ಪಾಪುಗೂ ಡ್ರೆಸ್ ಚೇಂಜ್ ಮಾಡಿ ಮಲಗಿಸ್ದೆ. ಆರಾಮಾಗಿ ನಿದ್ದೆ ಮಾಡ್ದ. ಆ್ಯಂಡ್ ಇವತ್ತು ನಾವು ಫೋಟೋಶೂಟ್ ಮಾಡೋವಾಗ ಯಾವುದೇ ಥರ ತೊಂದರೆ ಇಲ್ಲ ಜೈದು. ಅವನಷ್ಟಿಗೆ ಅವನು ಆರಾಮಾಗಿದ್ದ. ಆ ಟೈಮಿಂಗ್ಸ್ ಎಲ್ಲ ಅಷ್ಟೇ ಬಂದು ಫೋಟೋ ಇಟ್ಕೊಂಡು ಹೋದ. ಬಟ್ ಕೃತಿಕ್ ಇದ್ದಾನಲ್ವ, ಫಸ್ಟೇ ಅವನು ಎದ್ಮೇಲೆ ನಾನು ಇದೆಲ್ಲ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಹಾಗಾಗಿ ಅವನ ತರಲೆ ನೋಡ್ಬೋದು ನೀವು, ತರಲಾಟೆ. ಅವನು ಓಡಾಡ್ತಾ ಇರ್ತಾನೆ, ಸ್ವಲ್ಪ ಎಲ್ಲ ಇರಿಟೇಟ್ ಮಾಡ್ತಾ ಇದ್ದಾನೆ. ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ತೆಗ್ದುಬಿಟ್ಟಿದ್ದೀನಿ. ಅವನ ಆ ಥರ ಟಾರ್ಚರ್ ಮಾಡೋದೆಲ್ಲನೂ ಅದೆಲ್ಲ ಚೆನ್ನಾಗಿರಲ್ಲ ಅಷ್ಟೊಂದು ಅಂದ್ಬಿಟ್ಟು. ಸ್ವಲ್ಪ ಇದ್ರಾಗ ಏನಿದೆಯೋ ಡೀಸೆಂಟಾಗಿರೋವಂಥ ಕ್ಲಿಪ್ಪಿಂಗ್ಸ್ನ ಸ್ವಲ್ಪ ಅದನ್ನು ಆ್ಯಡ್ ಮಾಡಿದ್ದೀನಿ ಅಷ್ಟೇ ಇದರಲ್ಲಿ. ಆ್ಯಂಡ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ನಿಮಗೆಲ್ಲ ಗೊತ್ತಲ್ವ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಆ್ಯಂಡ್ ನಾನು ಫಸ್ಟ್ ಇಲ್ಲಿಗೆ ಬ್ರೌನ್ ರೈಸ್ ಇತ್ತು ನಮ್ಮ ಮನೇಲಿ. ನೀವು ಲಾಸ್ಟ್ ವ್ಲಾಗ್ಸಲ್ಲಿ ನೋಡಿದರೆ ಅರ್ಥ ಆಗುತ್ತೆ ನಿಮಗೆ. ನಮ್ಮ ಹಸ್ಬೆಂಡ್ ಅದು ಬಾಸುಮತಿ ರೈಸ್ ಅಂದ್ಬಿಟ್ಟು ಬ್ರೌನ್ ರೈಸ್ನ ಬುಕ್ ಮಾಡಿಬಿಟ್ಟಿದ್ರು ಬ್ಲಿಂಕಿಟಲ್ಲಿ. ಸೊ ಅದು ಹಂಗೆ ಇತ್ತು, ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಾರ್ಮಲಾಗಿ ಸಾಫ್ರನ್ಗೆ ಬಂದುಬಿಟ್ಟು ಮಸೂರ್ ದಾಲ್ನ ಬಳಸಿದ್ದೀನಿ. ವೈಟಿಗೆ ರೈಸ್ ಅಕ್ಕಿ. ಆ್ಯಂಡ್ ಗ್ರೀನಿಗೆ ಬಂದುಬಿಟ್ಟು ಏನಂತಾರೆ ಇದು ಹೆಸರು ಕಾಳನ್ನ ಬೆಳೆಸ್ತಾ ಇದ್ದೀನಿ. ಆ್ಯಂಡ್ ಮಧ್ಯದಲ್ಲಿ ಅಶೋಕ ಚಕ್ರಗೆ ನಾನು ಪೇಪರಲ್ಲೇ ಕಟ್ ಮಾಡಿಕೊಂಡು ಅದ್ರಿಗೆ ಕಲರಿಂಗ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಈ ಥರ ಒಂದು ಎಲ್ಲ ಐಟಮ್ಸ್ನ ರೆಡಿ ಮಾಡಿಕೊಂಡು ಎಲ್ಲ ಮಾಡುವಷ್ಟರಲ್ಲೇ ಆಲ್ಮೋಸ್ಟ್ 2:30 3 o'clock ಮೇಲೇ ನಾನು ಸ್ಟಾರ್ಟ್ ಮಾಡಿದ್ದೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ. ಈ ಫೋಟೋಸ್ ಎಲ್ಲ ಮಾಡೋಷ್ಟರಲ್ಲಿ ನೀವು ಇಲ್ಲಿ ನೋಡ್ಬೋದು ಎಷ್ಟು ಇರಿಟೇಟ್ ಮಾಡ್ತಾನೆ ಇವನು ಅಂತ ಹೇಳ್ಬಿಟ್ಟು. ಎಷ್ಟೇ ಕಂಟ್ರೋಲ್ ಮಾಡ್ಕೊಂಡು ಕೆಲಸ ಮಾಡ್ತಾಯಿದ್ರೂ ಕೋಪ ತರಿಸ್ಬಿಡ್ತಾನೆ, ಎಲ್ಲ ಚೆಲ್ಲಿ ಎಲ್ಲ ಮಾಡಿ. ಹಂಗಾಗಿ ಸ್ವಲ್ಪ ಅವನ್ನ ಗದರ್ಕೊಂಡು ಭಯ ಇಡಿಸ್ಕೊಂಡು ಹಂಗೆಲ್ಲ ಮಾಡಿದ್ರೂ ಲಾಸ್ಟಲ್ಲಿ ಸ್ವಲ್ಪ ಎಲ್ಲ ಕೆಡಿಸ್ಬಿಟ್ಟ. ಏನು ಮಾಡೋಕ್ಕಾಗಲ್ಲ, ಟಾಡ್ಲರ್ಸ್ ಅಂದರೆ ಅಷ್ಟೇ ಅಲ್ವಾ, ಮಕ್ಕಳು ಹಂಗೇ ಇರ್ತಾರೆ. ಸ್ವಲ್ಪ ನಾವೇ ಅಡ್ಜಸ್ಟ್ ಮಾಡ್ಕೊಡೋಗ್ಬೇಕು. ತುಂಬ ಕೋಪ ಬರ್ತಾಯಿತ್ತು, ಎಷ್ಟು ಕಂಟ್ರೋಲ್ ಮಾಡ್ಕೊಂಡಿದ್ದೀನೋ. ಬಟ್ ಸ್ವಲ್ಪ ಹೊತ್ತು ಹೇಳಿದ ಮಾತು ಕೇಳ್ತಾನೆ, ಒಳ್ಳೆ ಮಗು ಥರ ಸೈಲೆಂಟಾಗಿ ಕೂತ್ಕೊಂಡಿರ್ತಾನೆ. ಮತ್ತು ಅವನ ತೀಟ್ಲೆ ಕೆಲಸನ ಶುರು ಮಾಡ್ತಾನೆ ಅಲ್ಲಲ್ಲಿ. ಆ್ಯಂಡ್ ನಮ್ಮ ಹಸ್ಬೆಂಡ್ ಇದ್ದವಾಗ ಮಾಡಿದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ನನಗೆ ಅಂತ ಹೇಳಿಬಿಟ್ಟು ನಾವು ಪೋಸ್ಟ್ಪೋನ್ ಮಾಡ್ಕೊಂಡಿದ್ದು ವೀಕೆಂಡ್ಸಲ್ಲಿ ಮಾಡಬೇಕು ಅಂತ. ಬಟ್ ನಮ್ಮ ದುರದೃಷ್ಟನೋ ಏನೋ, ಕರೆಕ್ಟಾಗಿ ನಾವು ಫೋಟೋಶೂಟ್ ಮಾಡೋಣ ಅಂತ ಇಂಡಿಪೆಂಡೆನ್ಸ್ ಡೇ ದಿನ ಏನು ಫಸ್ಟ್ ಶನಿವಾರ ಇತ್ತು, ಸೊ ಆವತ್ತೇ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಆವತ್ತೇ ನಮ್ಮ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಖಾಲಿ ಆಯಿತು.
ಸೊ ಅವ್ರ ಊರಿಗೆ ಹೋಗ್ಬೇಕಾಗಿ ಬಂತು. ನಮ್ದು ಇನ್ನೂ ಗ್ಯಾಸ್ ಬುಕ್ಕು ಏನು ನಾನು ಇಲ್ಲಿಗೆ ಏನು ಮಾಡಿಸ್ಕೊಂಡಿಲ್ಲ. ಊರಲ್ಲೇ ನಮ್ಮ ಅತ್ತೆಯವ್ರು ಏನು ಮಾಡಿಸಿಟ್ಟಿದ್ರು ಅದೇನೆ. ಹಾಗಾಗಿ ಅಲ್ಲಿಗೆ ಹೋಗಿ ಆ ಸಿಲಿಂಡ್ರ್ ಖಾಲಿ ಸಿಲಿಂಡ್ರ್ ಏನಿದೆ ಅದನ್ನ ಅಲ್ಲಿ ಇಟ್ಬಿಟ್ಟು ಫುಲ್ ಸಿಲಿಂಡರ್ ತಗೊಂಬರೋಕ್ಕೆ ಅಂತ ಹೇಳಿಬಿಟ್ಟು ಹೋದ್ರು ಅವರು. ಆಲ್ಮೋಸ್ಟ್ 1 o'clock ಹೋಗಿದ್ದು ಅವರು ಮಧ್ಯಾಹ್ನ. ನಾನು ಮಕ್ಕಳನ್ನೆಲ್ಲ ನಿದ್ದೆ ಮಾಡಿಸಿ ಊಟ ಮಾಡಿ ಇಬ್ಬರಿಗೂ ಸ್ನಾನ ಮಾಡಿಸಿ ಮಲಗಿಸಿ ನಾನು ರೆಡಿಯಾಗಿ ಎಲ್ಲ ಮಾಡೋಷ್ಟರಲ್ಲೇ ನಾನು ಫ್ರೆಶ್ ಅಪ್ ಆಗಿದ್ದೆ ಲೇಟು. ಅದಕ್ಕೆ ಇನ್ನೂ ಲೇಟ್ ಆಗಿಬಿಡುತ್ತೆ, ಮಕ್ಕಳಿಬ್ರು ಮಲ್ಕೊಂಡು ಎದ್ದೇಳೋಷ್ಟರಲ್ಲಿ ಇಷ್ಟೊತ್ತಾಗ್ಬಿಡ್ತು. ಫೋಟೋಸ್ ತೆಗ್ದ್ಬಿಟ್ಟು ಆಮೇಲೆ ನಾನು ಬೇಕಂದರೆ ಫ್ರೆಶ್ ಅಪ್ ಆದರೆ ಆಗುತ್ತೆ ಅಂತ ಹೇಳಿಬಿಟ್ಟು ನಾರ್ಮಲಾಗಿ ಬೆಳಗ್ಗೆ ಏನು ಫೇಸ್ ವಾಶ್ ಮಾಡ್ಕೊಂಡಿದ್ನೋ ಅಷ್ಟೇ ನೀವು ನೋಡ್ಬೋದು ಹೆಂಗಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಫೋಟೋಶೂಟ್ ಮುಗಿಸ್ಕೊಂಬಿಡೋಣ, ಹಿಂಗೆ ಇದ್ದರೆ ಹಂಗೆ ಅದು ಪೋಸ್ಟ್‌ಪೋನ್ ಆಗ್ತಾನೆ ಇರುತ್ತೆ ಅಂತ ಹೇಳಿಬಿಟ್ಟು ಫಸ್ಟ್ ನಾನು ಫ್ಲ್ಯಾಗ್‌ನ ರೆಡಿ ಮಾಡಿಕೊಂಡೆ ಆ ಕಡೆ. ಆ್ಯಂಡ್ ಮೇಲೆಗಡೆ ಏನೂ ಮಾಡಿಲ್ಲ. ಆ್ಯಂಡ್ ರೈಟ್ ಸೈಡಿಗೆ ಬಂದುಬಿಟ್ಟು ಐ ಲವ್ ಇಂಡಿಯಾ ಅನ್ನೋದನ್ನು ಕೂಡ ಈ ಟ್ರೈ ಕಲರ್ಸಲ್ಲೇ ಬರ್ಕೊಂಡೆ. ಆ್ಯಂಡ್ 2 ಮಂತ್ಸ್ ಅವನಿಗೆ 2 ಮಂತ್ಸ್ ಕಂಪ್ಲೀಟ್ ಆಗಿರೋ ಫೋಟೋಶೂಟ್ ಅಲ್ವಾ, ಹಂಗಾಗಿ ಟೂ ಮಂತ್ಸ್ ಅನ್ನೋದನ್ನು ಬರೆದೆ. 2ನ ಕೂಡ ಸಾಫ್ಟ್ ಆ್ಯಂಡ್ ವೈಟ್ ಗ್ರೀನಲ್ಲೇ ಬರೆದೆ. ಅದ್ರ ಜೊತೆಗೆ ಮಂತ್ಸ್ ಬಂದುಬಿಟ್ಟು ಬ್ರೌನ್ ರೈಸ್ ಏನಿದೆ ಅದರಲ್ಲಿ ಬರ್ಕೊಂಡೆ. ಆ್ಯಂಡ್ ನೀವು ನೋಡ್ಬೋದು ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಆಲ್ಮೋಸ್ಟ್ ನನಗೆ ಇದೇನಿಲ್ಲ ಅಂದ್ರೂ 1.5-2 hours ತಗೊಂತು ಫುಲ್ ಎಲ್ಲ ರೆಡಿ ಮಾಡಿ ಫೋಟೋಸ್ ಹಿಡಿದು ಮತ್ತೆ ಎಲ್ಲ ಸೆಗ್ರಿಗೇಟ್ ಮಾಡಿ ಸಪ್ರೇಟ್ ಮಾಡಿ ಇಡೋಕ್ಕೆ 2 hours ಆಲ್ಮೋಸ್ಟ್ ಆಗಿರ್ಬೋದು. ಆ್ಯಂಡ್ ಇಲ್ಲಿ ನೀವು ನೋಡೋದಾದರೆ ಮಗುನ ಕರ್ಕೊಂಬಂದು ಇಟ್ಬಿಟ್ಟು ಸ್ವಲ್ಪ ಫೋಟೋಸ್ನ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಕೃತಿಕನು ಅವನ ಜೊತೆ ಅಂದರೆ ಜೈ ಜೊತೆ ಕೃತಿಕ್ ಇಬ್ಬರೂ ಸೇರಿ ಒಂದು ಸ್ವಲ್ಪ ಫೋಟೋಸ್ನ ತೆಗೆದೆ. ಆಮೇಲೆ ಕೃತಿಕ್ ಒಬ್ಬನೇ ತಗೋಬೇಕು ಅಂದ, ಹಂಗಾಗಿ ಅವನ ಆಸೆ ಯಾಕೆ ಅಂತ ಹೇಳ್ಬಿಟ್ಟು ಅವನ್ನ ಕೂಡ ಒಂದು ಸ್ವಲ್ಪ ಫೋಟೋಸ್ನ ತೆಗೆದೆ. ಎಲ್ಲ ಫೋಟೋಸ್ ತೆಗ್ದಿದ್ದಾದಮೇಲೆ ಮತ್ತೆ ಅದನ್ನೆಲ್ಲ ಅಸೆಂಬಲ್ ಮಾಡೋದೊಂದು ಕೆಲಸ ಆಯಿತು. ಅಂದರೆ ಎಲ್ಲ ಸ್ವಲ್ಪ ಸ್ವಲ್ಪ ಮಿಕ್ಸಪ್ ಆಗಿಬಿಟ್ಟಿರುತ್ತೆ. ಜೈ ಕೂಡ ಅಂದರೆ ಸ್ವಲ್ಪ ಸ್ಪೇಸ್ ಕಮ್ಮಿ ಇತ್ತು, ಸಾಕಾಗಿಲ್ಲ, ಚಿಕ್ಕ ಬ್ಲ್ಯಾಂಕೆಟ್ ಹಾಕಿದ್ದೆ ಹಂಗಾಗಿ. ಸೊ ಮಧ್ಯದಲ್ಲಿ ಮಲಗಿಸಿದವಾಗ ಅವ್ನು ಕೈ ಆಡಿಸೋವಾಗ ಸ್ವಲ್ಪ ಅವನು ಫ್ಲ್ಯಾಗ್ನ ಕೆಡಿಸ್ಬಿಟ್ಟ 2 ಸತಿ. ಅದನ್ನು ಮತ್ತೆ ಸೆಟ್ ಮಾಡಿಕೊಂಡು ಫೋಟೋಸ್ ಹಿಡಿಯೋಷ್ಟರಲ್ಲೇ ಸಾಕಾಯಿತು. ಆ್ಯಂಡ್ ನಾನಿವಾಗ ವಾಯ್ಸ್ ಓವರ್ ಕೊಡುವಾಗ ಜೈ ಇಲ್ಲೇ ಇದ್ದಾನೆ ನನ್ನ ಹತ್ರ, ಹಂಗಾಗಿ ಅವನು ಎದ್ದಿದ್ದ ಆಟ ಆಡ್ಕೊತಾ ಇದ್ದ. ಅವನು ಮಾತಾಡ್ತಾ ಇದ್ದಾನೆ, ಆಟ ಆಡ್ತಾ ಇದ್ದಾನೆ, ಆ ಸೌಂಡ್ ಸ್ವಲ್ಪ ಇಗ್ನೋರ್ ಮಾಡಿ. ನಾವು ಫಸ್ಟ್ ಮಂತ್ ಫೋಟೋಶೂಟನ್ನು ತುಂಬ ಸಿಂಪಲ್ಲಾಗಿ ಮನೇಲಿರುವಂಥ ಐಟಮ್ಸಲ್ಲೇ ಮಾಡಿದ್ವಿ. ಆ್ಯಂಡ್ ಅವನಿಗೆ ಏನೆಲ್ಲ ಪ್ರಾಡಕ್ಟ್ಸ್ ನಾವು ಪರ್ಚೇಸ್ ಮಾಡಿದ್ವಿ ಅದನ್ನು ಬಳಸ್ಕೊಂಡು ಮಾಡಿದ್ವಿ. ತುಂಬ ಚೆನ್ನಾಗಿಯೇ ಬಂದಿತ್ತು. ಅದನ್ನು ನಾನು ಸ್ಟಾರ್ಟಿಂಗಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಆ್ಯಂಡ್ ಇದಾಗಿತ್ತು ಫ್ರೆಂಡ್ಸ್ ಈ ವಿಡಿಯೋ. ನಿಮಗೆಲ್ಲ ಫೋಟೋಸ್ ಹೆಂಗೆ ಅನ್ನಿಸ್ತು, ಫೋಟೋಸ್ ಆ್ಯಡ್ ಮಾಡ್ತೀನಿ ನೋಡಿ, ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇನ್ನು ಅಪ್ಕಮಿಂಗ್ ಫೋಟೋಶೂಟ್ಸ್ಗೆ ಅಥವಾ ಮಂತ್ಸ್ಗೆ ನಿಮ್ಗೇನಾದರೂ ಐಡಿಯಾಸ್ ಇದ್ರೂ ನನಗೆ ತಿಳಿಸಿ, ಅದು ನನಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟೇ ಫ್ರೆಂಡ್ಸ್, ವಿಡಿಯೋ ಇನ್ನೇನು ಜಾಸ್ತಿ ಮಾಡಿಲ್ಲ ನಾನು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆಲ್ಲ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್. ಬಾಯ್ ಬಾಯ್.